ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದೆ. ಅಹಿಂದ ಹೆಸರಲ್ಲಿ ರಾಜಕಾರಣ ಮಾಡುತ್ತಿರುವಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ವರ್ಗದಿಂದ ಬೆಂಬಲ ಪಡ್ಕೊಂಡಿದ್ರೆ ಅವ್ರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ದ್ವಂದ್ವ ಇದ್ದಾಗ ಸಂವಿಧಾನದ ಪೀಠ ಆ ವಿಷಯವನ್ನ ತೆಗೆದುಕೊಂಡು ಕೆಲವು ಗೈಡ್ಲೈನ್ಸ್ ಅನ್ನ ಹಾಕಿ ಮಾನದಂಡಗಳನ್ನ ಹಾಕಿ ಎಸ್ಸಿ ಎಸ್ಟಿ ರಿಸರ್ವೇಶನ್ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರ ಒಟ್ಟು ಒಂದೇ ತಿಂಗಳಲ್ಲಿ ತೆಲಂಗಾಣದಲ್ಲಿ ಅನುಷ್ಠಾನ ಮಾಡಿದ್ರು, ಹಲವಾರು ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಿದ್ರು, ಹರಿಯಾಣದಲ್ಲಿ ಮಾಡಿ ಎಲ್ಲ ಕಡೆ ಮಾಡಿದ್ರು. ಆದ್ರೆ ಇಲ್ಲಿ ಮೀನಾಮೇಷ ಇತ್ತು. ಯಾಕಂದ್ರೆ ಒಳ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಾಗ್ಲಿ ಅಥವಾ ಅಲ್ಲಿರುವಂತ ದಲಿತ ನಾಯಕರಿಗಾಗಲಿ ಯಾವುದೇ ಬದ್ಧತೆ ಇಲ್ಲ. ಅವ್ರ ಹಿಂದೆ ಅಧಿಕಾರದಲ್ಲಿ ಇದ್ದಾಗ ವಾಲ್ಮೀಕಿ ಸ್ಟೂಡೆಂಟ್ ಫೆಡರೇಷನ್ ದವರು ಕೇಸ್ ಹೋಗಿ ಹೈಕೋರ್ಟ್ ಹೋಗಿ ಅಲ್ಲಿನ ಡೈರೆಕ್ಷನ್ ಬಂದ ಮೇಲೂ ಕೂಡ 2015ರಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಬಂದ್ರು ಕೂಡ 2018ರವರೆಗೂ ಏನು ಮಾಡಿ. ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿದ್ರು. ಆ ನಾಗಮೋಹನ್ ದಾಸ್ ಸಮಿತಿ ಬಂದಾಗ ನಾನು ಮುಖ್ಯಮಂತ್ರಿ ಇದ್ದೆ. ಸರ್ವ ಪಕ್ಷಗಳ ಸಭೆ ಕರೆದು ಎಲ್ಲರನ್ನು ಒಪ್ಪಿಗೆ ಪಡೆದು ಎಸ್ಸಿ ಎಸ್ಟಿ ಮೀಸಲಾತಿನ ಹೆಚ್ಚಳ ಮಾಡೋದಕ್ಕೆ 15ರಿಂದ 17 ಎಸ್ಸಿಗೆ 3ರಿಂದ 7 ಎಸ್ಟಿಗೆ ಮಾಡೋದಕ್ಕೆ ಕಾನೂನನ್ನ ಮಾಡಿ, ಸರ್ಕಾರಿ ಆದೇಶ ಕಾನೂನನ್ನ ಮಾಡಿ ಗವರ್ನರ್ ಅದಕ್ಕೆ ಒಪ್ಪಿಗೆ ಕೊಟ್ಟು ಈಗಾಗಲೇ ಕಾನೂನು ಅನುಷ್ಠಾನ ಆಗ್ತಾ ಇದೆ. ಸುಮಾರು 2,000ಕ್ಕಿಂತ ಹೆಚ್ಚು ಎಸ್ಟಿ ಮತ್ತು ಎಸ್ಸಿ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸುಮಾರು 800 ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಮೆಡಿಕಲ್ ಸೀಟ್ ಸಿಕ್ಕಿದೆ. ಇದು ಅನುಷ್ಠಾನ ಆಗಿ ಇದು 3 ವರ್ಷ ಮುಗಿದು 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ.